ಎಲ್ಲ ವೀಕ್ಷಕರು ನಮಸ್ಕಾರ. ಇಲ್ಲಿವರೆಗೂ ಕೂಡ ನಾವು NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ 2023-24ನೇ ಸಾಲಿನ ಜಿಮ್ಯಾಟ್ ಪತ್ರಿಕೆಯಲ್ಲಿರುವಂತಹ ವೆರೈಟಿಗೆ ಅನುಗುಣವಾದಂತಹ ಸಮಸ್ಯೆಗಳನ್ನ ನಾವು ಹಂತ ಹಂತವಾಗಿ ಬರ್ತಿದ್ವಿ. 15 ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ವಿ. ಇವತ್ತಿನ ಒಂದು ವೆರೈಟಿಗೆ ಸಂಬಂಧಪಟ್ಟಂತ 1 or 2 ವೆರೈಟಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋಣ. ಯಾವ್ದು ವೆರೈಟಿ ಅಂತಂದ್ರೆ ಚಿಹ್ನೆಗಳನ್ನ ಅದಲ್ ಬದಲು ಮಾಡೋದು ಹಾಗೂ ಅಂಕಿಗಳನ್ನ ಅದಲ್ ಬದಲು ಮಾಡಿ ಲೆಕ್ಕಗಳನ್ನ ಸಂಯುಕ್ತ ಕ್ರಿಯೆಗಳನ್ನ ಮಾಡೋದ್ರ ಮೂಲಕ ಪರಿಹಾರವನ್ನು ಕಂಡುಕೊಳ್ಳೋದು. ಜೊತೆಗೆ ಬೋಡ್ಮಾಸ್ ನಿಯಮದ ಅನ್ವಯ ಸ್ಟಾರ್ ಅಲ್ಲಿರುವಂತಹ ಸ್ಟಾರ್ ಬದಲು ಯಾವ ಚಿಹ್ನೆಯ ಕಾಂಬಿನೇಷನ್ ಹಾಕೋದ್ರ ಮೂಲಕ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಒಂದು 2 ವೆರೈಟಿಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ನಾವು ಬಿಡಿಸೋಣ ಇವತ್ತ. ಓಕೆ, ಹಂಗಾರೆ ಅದಕ್ಕಿಂತ ಮೊದಲು ಗೊತ್ತಿರಬೇಕು ಬೋಡ್ಮಾಸ್ ನಿಯಮ ಅಂದ್ರೆ ಏನು. ಬೋಡ್ಮಾಸ್ ಅಂತ ಗೊತ್ತಿದೆ. ಬಿ ಫಾರ್ ಬ್ರಾಕೆಟ್, ಓ ಫಾರ್ ಆಫ್. ಆಫ್ ಅಂತಂದ್ರೆ 2 ರೀತಿಯಾಗಿ ನಾವು ಅರ್ಥೈಸ್ಕೊಳ್ತೀವಿ. ರೇ ಅನ್ನುವಂತ ಒಂದು ಪದ ಬರುತ್ತೆ, ಅಂದ್ರೆ ಗುಣಿಸೋದು. ಅಲ್ಲಿ ಬ್ರೊಕೆಟ್ ನಂತರ ಗುಣಿಸೋದು ಪದ ಬರುತ್ತೆ, ರೇ ಅಂತ ಅಂತಿದ್ವಿ ಮೊದಲು. ಈಗ ಅದನ್ನ ಆಫ್ ಅಂತಂದ್ರೆ ಅದನ್ನ ಬ್ರೊಕೆಟ್ ಅನ್ನ ಮೊದಲು ಬಿಡಿಸ್ಬೇಕು, ಬ್ರೊಕೆಟ್ ಒಳಗಿರುವಂತ ಮೊದಲು ಬಿಡಿಸ್ಬೇಕು ಅನ್ನೋದು ಹೇಳ್ತದೆ ಇಲ್ಲಿ. ಇನ್ನು ನೆಕ್ಸ್ಟ್ ಡಿ, ಡಿವಿಜನ್ ಅಂದ್ರೆ ಭಾಗಿಸು. ಓಕೆ, ನೆಕ್ಸ್ಟ್ ಎಂ, ಮಲ್ಟಿಪ್ಲಿಕೇಶನ್ ಗುಣಿಸು. ನೆಕ್ಸ್ಟ್ ಎ ಫಾರ್ ಎಡಿಷನ್ ಅಂದ್ರೆ ಕೂಡಿಸು, ಆಡ್ ಮಾಡು. ಎಸ್ ಫಾರ್ ಸಬ್ಸ್ಟ್ರಾಕ್ಷನ್, ಸಬ್ಸ್ಟ್ರಾಕ್ಷನ್ ಇಟ್ ಈಸ್ ಕಳೆ ಅಂತ. ಹಂಗಾರೆ ಯಾವುದೇ ಒಂದು ಸಂಯುಕ್ತ ಕ್ರಿಯೆ ಕೊಟ್ಟಾಗ ಮೊದಲ ಬ್ರೊಕೆಟ್ ಇದ್ರ ತೆಗಿಬೇಕ, ಡಿವಿಷನ್ ಮಾಡ್ಬೇಕು ಅಂದ್ರೆ ಭಾಗಿಸ್ಬೇಕು, ಗುಣಿಸ್ಬೇಕು, ಕೂಡಿಸ್ಬೇಕು, ಕಳೆಬೇಕು. ಇದನ್ನ ನೀವೇ ನೆನಪಿಟ್ಕೊಳ್ಳಿಕ್ಕೆ ಬೋಡ್ಮಾಸ್ ನಿಯಮ ಅಂತ ಕರಿತೀವಿ. ಸೊ ಯಾವ ಸೆಕ್ಷನ್ ಇದರ ಆಧಾರದ ಮೇಲೆ ಲೆಕ್ಕಗಳಿರ್ತಾವ ಸ್ನೇಹಿತರೆ. ಇವು 4 ಲೆಕ್ಕಗಳು ಕೂಡ ಈ ನಿಯಮ ಬಂತು ಅಂದ್ರೆ ನಿಮ್ಗೆ ಈಸಿಯಾಗಿ ಆಗ್ತೈತಿ. ಹಾಗಾಗಿ ಅದನ್ನ ನೀವು ಕರಗತ ಮಾಡ್ಕೊಂಡ್ರೆ 4 ಲೆಕ್ಕಗಳನ್ನು ಸುಲಭವಾಗಿ ಬಿಡಿಸಬಹುದು ಅಂತ ಹೇಳ್ತಾ. ಹಾಗಾದ್ರೆ ಏನೈತಿ 16ನೇ ಪ್ರಶ್ನೆ ಅಂತ ಇದಕ್ಕೆ ಸಂಬಂಧ ಲೆಕ್ಕ ಏನೈತಿ ಅಂತ ಗಮನಿಸೋಣ. ಇದು ಕೂಡ ನಾನು ಆಗ್ಲೇ ಹೇಳಿದಂತೆ ಬೋಡ್ಮಾಸ್ ನಿಯಮದ ಪ್ರಕಾರ ಇದು ಲೆಕ್ಕ ಐತಿ. ಇಲ್ಲಿ ಬಹಳ ಸಿಂಪಲ್ ಸ್ನೇಹಿತರೆ. ಇದು ಇಂಥವು ಕೆಲವೊಂದಿಷ್ಟು ವೆರೈಟಿ ಅದಾವ. ಸುಮಾರು ಒಂದು 18ರಿಂದ 20 ಪ್ರಶ್ನೆಗಳು ಕೊಟ್ಟಿರುವ ಆನ್ಸರ್ಗಳು ಇರ್ತಾವ. ಅದನ್ನೇ ನಾವು ಇಲ್ಲಿ ಪಿಕ್ ಮಾಡಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಮೂಲಕ ಮಾಡಿದಾಗ ನಮಗೆ ಆನ್ಸರ್ ಈಸಿಯಾಗಿ ಸಿಗ್ತೈತಿ. ಅಂತ 20 ಪ್ರಶ್ನೆಗಳು 20 ಅಂಕಗಳನ್ನ ನಾವು ಸುಲಭವಾಗಿ ತೆಗಿಬಹುದು. ಅಂಥದ್ರೊಳಗೂ ಕೂಡ ಈ ಬೋಡ್ಮಾಸ್ ನಿಯಮದ ಒಂದು ವೆರೈಟಿ ಅಂತ. ಹಂಗಾರೆ ಇಲ್ಲಿ ಏನೈತಿ, ಇಲ್ಲೇ ಕೊಟ್ಟಿರ್ತಾರ, ಇದ್ರೊಳಗೆಲ್ಲ ಅದನ್ನ ಒಂದೊಂದೊಂದೊಂದು ಹಾಕಿ ನಾವು ಸರಿ ತಪ್ಪು ನೋಡ್ಬೋದು. ಇನ್ನು ಸಿಂಪಲ್ ಆಗಿ ನೋಡೋಣ ಬನ್ನಿ. ಹಂಗಾರೆ ಪ್ರಯೋಗ ಮಾಡ್ತಾ ಹೋಗೋಣ. 30, 2, 3, 8, 4. ಮೊದಲೇದು ಎ ಆಪ್ಷನ್ ಅನ್ನ ಹಾಕೊಂಡು ಹೋಗೋಣ. ಈಸ್ ಈಕ್ವಲ್ ಟು ಇಂಟು ಪ್ಲಸ್ ಮೈನಸ್. ಹಂಗ ನನಗೆ ಗೊತ್ತೈತಿ ಬೋಡ್ಮಾಸ್ ನಿಯಮ ಪ್ರಕಾರ ಡಿವಿಷನ್ ಮಾಡ್ಬೇಕು, ಬ್ರೊಕೆಟ್ ಹಾಫ್ ಮಾಡ್ಬೇಕು, ಬ್ರೊಕೆಟ್ ಇಲ್ಲ. ಡಿವಿಷನ್ ಮಾಡ್ಬೇಕು, ಡಿವಿಷನ್ ಇಲ್ಲ ಇಲ್ಲಿ. ಹಾಗಾಗಿ ಮಲ್ಟಿಪ್ಲೈ ಮಾಡ್ಬೇಕು, 2 3 6. ಆಮೇಲೆ ಎಡಿಷನ್ ಮಾಡ್ಬೇಕು, 6 8 14. 14ರೊಳಗೆ 4 ಹೋದ್ರೆ 10 ಬಂತು. ಹಂಗಾರೆ ಇಲ್ಲಿ ಏನೈತಿ, ಈಸ್ ಈಕ್ವಲ್ ಟು 30 ಐತಿ. ಇಟ್ ಈಸ್ ರಾಂಗ್. ನೆಕ್ಸ್ಟ್ ಒಂದು ಆಪ್ಷನ್ ಇದೇ ತರ ನಾವು ಟ್ರಯಲ್ ಅಂಡ್ ಎರರ್ ಮಾಡ್ಕೊಂಡು ಹೋಗ್ಬೇಕು. ಮೈನಸ್ ಹಾಕ್ಬೇಕು, ಈಸ್ ಈಕ್ವಲ್ ಟು ಹಾಕ್ಬೇಕು, 8 ಪ್ಲಸ್ ಇಲ್ಲಿ ಕೊಟ್ಟಿದಾರ, ಅದನ್ನ ನಾನು ಇದರಲ್ಲಿ ಫಿಲ್ಅಪ್ ಮಾಡಿದೀನಿ. ಬೋಡ್ಮಾಸ್ ನಿಯಮದ ಪ್ರಕಾರ ಡಿವಿಷನ್ ಮಾಡ್ಬೇಕು, ಡಿವಿಷನ್ ಇಲ್ಲ. ಮಲ್ಟಿಪ್ಲೈ ಮಾಡ್ಬೇಕು, 8 3 24. 24ಕ್ಕೆ ಆಡ್ ಮಾಡ್ಬೇಕು, 28 ಆಯ್ತು. 30ರೊಳಗ ಈ ಕಡೆ ಭಾಗ ಬನ್ನಿ. 30ರೊಳಗ 2 ಹೋದ್ರೆ 28. therefore 28 is equal to 28. ಆದ್ರಿಂದ ಆಪ್ಷನ್ ಬಿ ಇಟ್ ಈಸ್ ದ ರೈಟ್ ಆನ್ಸರ್ ಅಂತ ನಾವು ಹೇಳ್ಬೋದು. ನೀವು ಇನ್ನೆರಡು ನೋಡ್ಬೋದು, ಯಾಕಂದ್ರೆ ನಮ್ಗೆ ಆಲ್ರೆಡಿ ರೈಟ್ ಆನ್ಸರ್ ಬಂದೈತಿ ಅಂದ್ರೆ ಮತ್ತೆ ಮುಂದಲ್ ನೋಡಿ ನಾವು ಸಮಯ ವ್ಯರ್ಥ ಮಾಡಬಹುದು, ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನ ನಾವು ಅವಾಯ್ಡ್ ಮಾಡ್ಬೇಕು. 17ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. ಇಲ್ಲಿ ಬ್ರೊಕೆಟ್ ಇದೆ, ನಾನಲ್ಲಿ ಒಂದ್ಸಾರಿ ಬರ್ಕೊಂಡ್ ಬಿಡ್ತೀನಿ. 2 ಮತ್ತೆ ಬ್ರೊಕೆಟ್ ಕಂಪ್ಲೀಟ್, 6 ಐತಿ. ದೀರ್ಘಾವರಣ ಕಂಪ್ಲೀಟ್ ಐತಿ, 12 ಇದೆ, 3 ಐತಿ. ನಾ ಆಪ್ಷನ್ ಎ ನಾನು ಇದರಲ್ಲಿ ಫಿಲ್ಅಪ್ ಮಾಡ್ತಾ ಹೋಗ್ತೀನಿ. ಇಂಟು ನೆಕ್ಸ್ಟ್ ಪ್ಲಸ್ ಈಸ್ ಈಕ್ವಲ್ ಟು ಪ್ಲಸ್ ಅಂತ. ಹಂಗಾರೆ ಮೊದಲು ನಾನು ಬ್ರೊಕೆಟ್ ಬಿಡಿಸ್ತೀನಿ. ಮೊದಲು ನಮ್ಗೆ ಗೊತ್ತಿದೆ ರೇಖಾವರ್ಣ, ಅಲ್ಪಾವರ್ಣ, ಪುಷ್ಪಾವರ್ಣ, ದೀರ್ಘಾವರಣ. ಇದೇ ಸೀಕ್ವೆನ್ಸ್ ಅಲ್ಲಿ ಬಿಡಿಸ್ಕೊಂಡು ಹೋಗ್ಬೇಕು. ಅಂದ್ರೆ ರೇಖಾವರ್ಣ ಇದೆ, ಆವರಣಗಳಲ್ಲಿ 4 ವಿಧ. ಒಂದು ರೇಖಾವರ್ಣ, ಒಂದು ಅಲ್ಪಾವರ್ಣ, ಒಂದು ಪುಷ್ಪಾವರ್ಣ, ಒಂದು ದೀರ್ಘಾವರಣ ಅಥವಾ ಚೌಕಾವರ್ಣ ಅಂತ ಕರಿತೀವಿ. ಇಲ್ಲಿ 2 ಅದಾವು. ಹಾಗಾಗಿ ನಾವು ಮೊದಲು ಅಲ್ಪಾವರ್ಣ ಬಿಡಿಸ್ಬೇಕು. 4 8, 8 6 14. ಓಕೆ, ಇಟ್ ಈಸ್ 1 ಪಾರ್ಟ್. ಈಕ್ವಲ್ಸ್ ಐತಲ್ಲ, ಇಟ್ ಈಸ್ 1 ಪಾರ್ಟ್ ಆಗ್ಬೇಕು.
ಇಲ್ಲಿ 12 3 15 ಆಗುತ್ತೆ. 14 ಇಸ್ ನಾಟ್ ಈಕ್ವಲ್ ಟು 15. ಹಂಗಾಗಿ ಒಂದೇ ಬರಲ್ಲ. ಇನ್ನು ಸೆಕೆಂಡ್ ಒನ್ ನಾನು ಇಲ್ಲಿ ಚಿಹ್ನೆಯನ್ನ ನಾನು ಆಡ್ ಮಾಡ್ತೀನಿ. ಏನೈತಿ, ಫಸ್ಟ್ ಗೆ ಮೈನಸ್ ಐತಿ, ಆಮೇಲೆ ಇಂಟು ಐತಿ, ಭಾಗಿಸು ಐತಿ, ಈಕ್ವಲ್ಸ್ ಐತಿ. ಇಲ್ಲಿ ನೋಡ್ರಿ 4 2 ಹೋದ್ರೆ 2, 2 ಇಂಟು 6 6 12, 12 ಬಂತು. 12 12 12ರಿಂದ ಭಾಗಿಸಿದಾಗ 1 ಬರುತ್ತೆ. ಬಟ್ ಇಲ್ಲೇನ್ ಬಂದೈತಿ, 3 ಬಂದೈತಿ. therefore it is also wrong. ಇನ್ನು ಥರ್ಡ್ ಆಪ್ಷನ್ ಅನ್ನ ನಾವು ಚಿಹ್ನೆಯನ್ನ ಆಡ್ ಮಾಡೋಣ. ಏನೈತಿ, ಡಿವಿಷನ್ ಇದೆ, ಇಂಟು ಇದೆ, ಈಕ್ವಲ್ಸ್ ಇದೆ, ಪ್ಲಸ್ ಐತಿ. ನೋಡಿ 2ರಿಂದ 4 ಭಾಗಿಸಿದಾಗ 2, 6 12. ಓಕೆ, ಈ ಪಾರ್ಟ್ 12 ಬಂದ್ರೆ 12 3 15 ಬಂತು. 12 is not equal to 15. 12 15ಕ್ಕೆ ಸಮ ಅಲ್ಲ. therefore it is also wrong. it is exactly right ಅಂತ ಅನ್ಬೇಕು ಅಂದ್ರೆ ಒಂದ್ಸಲಿ ಪ್ರಯೋಗ ಮಾಡ್ಬಿಡೋಣ. ಯಾಕಂದ್ರೆ 3 ಆಗಿಲ್ಲ ಅಂದ್ರೆ ಇದು ಆಗ್ಲೇಬೇಕಲ್ಲ. ಹಾಗಾಗಿ ನೋಡೋಣ, ಪ್ಲಸ್ ಇಂಟು ಭಾಗಿಸು ಈಕ್ವಲ್ಸ್ ಅಂತ. ನೋಡ್ರಿ 4 2 6, 6 6 36, 36ನ್ನ 12ರಿಂದ ಭಾಗಿಸಿದಾಗ 12 3 36, 3 ಬಂತು. ಈ ಪಾರ್ಟ್ 3 ಬಂತು, ಇಸ್ ಈಕ್ವಲ್ ಟು ಈ ಪಾರ್ಟ್ 3 ಐತಿ. therefore ಡಿ ಇಸ್ ರೈಟ್ ಆನ್ಸರ್ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಹೀಗೆ ಸ್ನೇಹಿತರೆ, ವಿದ್ಯಾರ್ಥಿಗಳು ಇಲ್ಲೇನಿಲ್ಲ, ಕೊಟ್ಟಿರುವಂತ ಆನ್ಸರ್ ಆಲ್ರೆಡಿ ನಿಮ್ಗೆ ಇರ್ದಾವು. ಇದ್ರೊಳಗೆ ಒಂದು ಪಿಕ್ ಮಾಡ್ಬೇಕಾದಂಥದ್ದು ಬಹಳ ಸುಲಭ. ಇಂಥವುಗಳನ್ನ ಮಾಡೋದ್ರ ಮೂಲಕ ನೀವು ಏನ್ ಮಾಡ್ಬೋದು, ಅತಿ ಹೆಚ್ಚು ಸ್ಕೋರ್ ಮಾಡಬಹುದು ಅಂತ ಹೇಳ್ತಾರೆ. ಹಂಗಾರೆ ಮುಂದಿನ ಒಂದು ವೆರೈಟಿ ಸೇಮ್ ಬೋರ್ಡ್ಮಾಸ್ ನಿಯಮಕ್ಕೆ ಸಂಬಂಧಪಟ್ಟದೈತಿ. ಇನ್ನೆರಡು ಏನದ ಅಂತ ನೋಡ್ಕೊಂಡ್ಬರ್ತಾರೆ. ಇಲ್ಲೇನೈತಿ, ಕೊಟ್ಟಿರುವ ಗಣಿತದ ಹೇಳಿಕೆಯ ಸರಿಯಾಗಲು ಅದಲು ಬದಲು ಮಾಡಬೇಕಾದ ಸರಿಯಾದ ಚಿಹ್ನೆಗಳು ಅಥವಾ ಸಂಖ್ಯೆಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್ ಐತಿ. ನಾನು ಇಲ್ಲಿ ಬರ್ಕೊಂಡ್ ಬಿಡ್ತೀನಿ. 6 - 8 is greater than 4 plus 10 divided by 5 ಅಂತ ಐತಿ. ಫಸ್ಟ್ ಆಪ್ಷನ್ ಪ್ಲಸ್ ಇದ್ದಲ್ಲಿ ಮೈನಸ್ ಇದ್ದಲ್ಲಿ ಪ್ಲಸ್, ಪ್ಲಸ್ ಇದ್ದಲ್ಲಿ ಮೈನಸ್. ಇಟ್ ಈಸ್ ಅದಲು ಬದಲು ಅಂತ. ಹಂಗಾರೆ ಇಲ್ಲಿ ಮೈನಸ್ ಇದ್ದಲ್ಲಿ ನಾನು ಏನ್ ಮಾಡ್ತೀನಿ, ಪ್ಲಸ್ ಹಾಕ್ತೀನಿ. ಇಲ್ಲಿ ಪ್ಲಸ್ ಇದ್ದಲ್ಲಿ ಏನ್ ಮಾಡ್ತೀನಿ, ಮೈನಸ್ ಹಾಕ್ತೀನಿ. ಹಂಗಾರೆ ಈಗ ನೋಡ್ಬೇಕು ಆನ್ಸರ್ ಏನಿದೆ ಅಂತ. ಇದೊಂದು ಪಾರ್ಟ್, ಇದೊಂದು ಪಾರ್ಟ್. ಹಂಗಾರ ಇಲ್ಲಿ 6 8 14, ಓಕೆ, 14 ಬಂತು. ಇಲ್ಲಿ ಏನೈತಿ ನೋಡ್ರಿ, ಇಲ್ಲಿ ಮೊದಲು ಬೋರ್ಡ್ಮಾಸ್ ನಿಯಮದ ಪ್ರಕಾರ ಡಿವಿಷನ್ ಮಾಡ್ಬೇಕು. 5ರಿಂದ 10 ಭಾಗಿಸಿದ 2 ಬಂತು. 4 2 ಕಳೆದ್ರೆ 2 ಬಂತು. ನೋಡ್ರಿ, ಇಟ್ ಈಸ್ ಎಕ್ಸಾಕ್ಟ್ಲಿ ರೈಟ್. ಏನಿದು ನೋಡ್ರಿ, ಇದು ಒಂದು ಪಾರ್ಟ್. 14 ಈಸ್ ಗ್ರೇಟರ್ ದೆನ್ 2 ಅಂತ. ನೀವು ಉಳಿದಿದ್ದು ಟ್ರೈ ಮಾಡ್ಬೋದು, ಬರಲ್ಲ. ಒಂದೇದ್ದು ಎಕ್ಸಾಕ್ಟ್ ಆನ್ಸರ್ ಬಂದೈತಿ ಅಂದ್ರೆ ಮತ್ತೆ ಯಾಕೆ ಮುಂದೆ ಹೋಗೋಣ, ಮತ್ತೆ ನಾವು ಮುಂದೆ ಹೋಗೋಣ ಇಲ್ಲಿ. ಓಕೆ, ಈ ಆಪ್ಷನ್ ಅಲ್ಲಿ ಮುಂದುವರೆದು ಬೇಡ, ಸಮಯದ ಉಳಿತಾಯ ಆಗ್ಬೇಕಾಗೈತಿ. ಹಾಗಾಗಿ ಹಂಗಾರೆ ನೆಕ್ಸ್ಟ್ 19th ಕ್ವಶನ್ಸ್ ಏನೈತಿ ಅಂದ್ರೆ, ಹಂಗಾರೆ ಇದೇನು, ಎ ಆಪ್ಷನ್ ಎ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇಲ್ಲಿ ಮುಂದೆ ನೋಡೋಣ ಬನ್ನಿ. 19ನೇ ಪ್ರಶ್ನೆ ನಾನು ಬರ್ಕೊಳ್ತೀನಿ. 8 + 6 divided by 3 is equal to 4 into 1 minus 2 ಅಂತ ಐತಿ. ಮೊದಲನೇ ಆಪ್ಷನ್ ಏನೈತಿ, 3 2 ಐತಿ. 3 ಇದ್ದಲ್ಲಿ 2 ಹಾಕ್ಬೇಕು, 2 ಇದ್ದಲ್ಲಿ 3 ಹಾಕ್ಬೇಕು. 3 ಇದ್ದಲ್ಲಿ ನಾನು ಏನ್ ಹಾಕ್ತೀನಿ, 2 ಹಾಕ್ತೀನಿ. 2 ಇದ್ದಲ್ಲಿ 3 ಹಾಕ್ತೀನಿ. ಇದು ಈಕ್ವಲ್ ಪಾರ್ಟ್, ಇದೊಂದು ಪಾರ್ಟ್, ಈ ಕಡೆ ಒಂದು ಪಾರ್ಟ್, ಎಕ್ಸಾಕ್ಟ್ಲಿ ಈಕ್ವಲ್ಸ್ ಹಾಕ್ಬೇಕು. ಹಂಗಾರೆ ಮೊದಲು ಬೋರ್ಡ್ಮಾಸ್ ನಿಯಮದ ಪ್ರಕಾರ ಡಿವಿಷನ್ ಮಾಡಬೇಕು. 2ರಿಂದ 6 ಭಾಗಿಸಿದ್ರೆ 3 ಬಂತು, 8 3 11 ಬಂತು. ಈಸ್ ಈಕ್ವಲ್ ಟು ಬೋರ್ಡ್ಮಾಸ್ ನಿಯಮ ಪ್ರಕಾರ ಇಂಟು ಮಾಡಬೇಕು. 4 1 4, 4 3 ಹೋದ್ರೆ ಏನ್ 1 ಬಂತು. ಇಟ್ಸ್ ನಾಟ್ ಈಕ್ವಲ್ ಅಂತ. ಅಂದ್ರೆ ಇದು ಒಂದೇದ್ದು ಸರಿಯಾದದ್ದಲ್ಲ ಅಂತ. ಹಾಗಾಗಿ ನಾನು ಇಲ್ಲಿ ಮೊದಲು ಹೆಂಗಿತ್ತು ಹಾಗೆ ಬರ್ಕೋತೀನಿ. ಓಕೆ, ಇನ್ ಸೆಕೆಂಡ್ ಇಟ್ ಈಸ್ ರಾಂಗ್. ಸೆಕೆಂಡ್ ಒಂದು ನೋಡ್ರಿ, 8 4 ಮಾಡ್ರಿ. 8 ಇದ್ದಲ್ಲಿ ನಾನು ಏನ್ ಮಾಡ್ತೀನಿ, 4 ಮಾಡ್ತೀನಿ. ಇಲ್ಲಿ ಬರ್ದು ಬಿಡ್ತೀನಿ ನೋಡಿ. 4 + 6 division 3 is equal to 4 ಇದ್ದಲ್ಲಿ ಏನ್ ಮಾಡ್ಬೇಕು, 8 ಹಾಕ್ಬೇಕು. 1 - 2. ಇದನ್ನ ಮಾಡೋಣ ನೋಡ್ರಿ. ಬೋರ್ಡ್ಮಾಸ್ ನಿಯಮದ ಪ್ರಕಾರ ಡಿವಿಷನ್ ಮಾಡಬೇಕು. 3ರಿಂದ 6 ಭಾಗಿಸಿದ 2, 4 2 6 ಬಂತು. ಈಸ್ ಈಕ್ವಲ್ ಟು 8 1 8, 8ರೊಳಗೆ 2 ಹೋದ್ರೆ 6. therefore it is the equals part ಐತಿ. therefore ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ನಾವಿಲ್ಲಿ ಹೇಳ್ಬೋದು. ಸ್ನೇಹಿತರೆ, ಹೀಗೆ ಏನಾದ್ರೂ ರೈಟ್ ಆನ್ಸರ್ ಬಂತಂದ್ರೆ ಮುಂದಿನ ಪ್ರಯತ್ನಗಳನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಟ್ ಇಸ್ ಅ ಟೈಮ್ ವೇಸ್ಟ್. ಹಾಗಾಗಿ ಇಲ್ಲಿ ಟೈಮ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ಸಮಯ ಇಂಥದಕ್ಕೆ ಉಳಿತಾಯ ಮಾಡಿ ಅನಾಲಜಿ, ಶ್ರೇಣಿ, ಆಡ್ ಒನ್, ಮ್ಯಾಟ್ರಿಸಸ್, ಇಂಥದಕ್ಕೆ ಕ್ಯಾಲೆಂಡರ್ ಮೆಥಡ್, ಇಂತಹ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಇದರಲ್ಲಿರುವಂತ ಸಮಯವನ್ನು ಅದಕ್ಕೆ ಏನಾದ್ರು ನಾವು ಯುಟಿಲೈಸ್ ಮಾಡಿದ್ವಿ ಅಂದ್ರೆ ನಾವು ಆ 1.5 ತಾಸಿನಲ್ಲಿ 90 ಅಂಕಗಳಿಗೆ 90 ಪ್ರಶ್ನೆಗಳಿಗೆ ನಾವು ಸುಲಭವಾಗಿ ನಾವು ಟೈಮ್ ಕವರ್ ಮಾಡೋದ್ರ ಮೂಲಕ ಹೆಚ್ಚು ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆ ಮುಂದಿನ ಒಂದು ಕೆಲವೊಂದಿಷ್ಟು ವೆರೈಟಿಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.